ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನಾವು ಶಾಲೆ 3 ಶಾಲೆಗಳ ವತಿಯಿಂದ 200 ಮಕ್ಕಳ ಪರವಾಗಿ 200 ಪಾಲಕ ಪೋಷಕರ ಪರವಾಗಿ ಬಂದಿರತಕ್ಕಂಥ ಮಹಾನಗರ ಪಾಲಿಕೆ ಮಾಲೀಕರು ಇವ್ರು ಬಿಟ್ಟರೆ ಮತ್ತೆ ಯಾರಿಗೆ ಅಲ್ಲಿ ಮಹಾನಗರ ಪಾಲಿಕೆ ಒಳಗೆ ನಮ್ಗೆ ಯಾರು ಇಲ್ಲ. ಅದಕ್ಕೆ ನಾವು ಈಗ ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಒಂದು ಬನ್ನಿ ಕೋರಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಮಗೆ ಬೇರೆ ಏನಿಲ್ಲ, 2 ಕಾರ್ಯಗಳಾಗಬೇಕಾಗಿದೆ. ಈಗ ಮಕ್ಕಳ ಜೀವನಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ರಸ್ತೆ ತಡೆಗಳ ರೋಡ್ ಹಂಪ್ಸ್ ಅಂತ ಹೇಳಿ ನಾವು ಆ ರೋಡ್ ಹಂಪ್ಸ್ಗಳನ್ನ ನಿರ್ಮಿಸಲಿಕ್ಕೆ ಒಂದು ಕಾರ್ಯ ಅರ್ಜೆಂಟಾಗಿ ಆಗಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಶಾಲೆ 24 ತಾಸಿನ ನಳವೊಂದು ಕೊಡಿಸಿಕೊಟ್ಟ ಮಕ್ಕಳಿಗೆ ಕುಡಿಯಲಿಕ್ಕೆ ನಾವು ಬೋರ್ವೆಲ್ ನೀರನ್ನು ನಾವು ಶುದ್ಧೀಕರಿಸಿ ನಾವು ಈಗ ಕೊಡ್ತಾ ಇದ್ದೀವಿ. ಆದರೆ 24 ತಾಸಿನ ನಳ ಒಂದು ಆಯ್ತಪ್ಪ ಅಂದ್ರೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಮಕ್ಕಳಿಗೆ ಮಧ್ಯಾಹ್ನ ಊಟದ ನಂತರ 1 ಗಂಟೆ ಕುತ್ಕೊಂಡು ಅಥವಾ ರೆಸ್ಟ್ ಅವರ್ಸ್ ಅಲ್ಲಿ ಕುಳಿತು ಪಾಠ ಓದಲಿಕ್ಕೆ ಅವು ಕುರ್ಚಿಗಳನ್ನ ಸಿಮೆಂಟ್ ಕುರ್ಚಿಗಳನ್ನ ಒಂದು 10 ಕೊಡಬೇಕು ಅಂತಕ್ಕಂಥ ಈ 3 ಹೇಳಿಕೆಗಳನ್ನ ಇದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಶೌಚಾಲಯ ಕಳುಹಿಸಿಕೊಡಬೇಕು ವಿನಂತಿಯನ್ನು ಮಾಡ್ಕೊತಾರೆ. ಈಗ ಈ ಕಾರ್ಯಕ್ರಮ ಬಿಟ್ಟು ಸನ್ಮಾನ್ಯ ಶ್ರೀ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕಿರಣ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಕುರಿತು सर आप सेंटर में हो जरा बच्चों में आगे लो थोड़ा आगे आओ बेटे. हाँ हाँ सर आप अच्छा स्कूल के साथ लो सर इल्ले मुंदोड़ी एक मिनट फोन मत हेलो भारत माता की भारत माता की भारत माता की वंदे वंदे ಯಾವ ಗ್ರಾಮೀಣ ಸುರಕ್ಷತಾ ಸಂಸ್ಥೆ ಮಂಗಳೂರು ಅವರ ವತಿಯಿಂದ ವಿಶೇಷ ಬ್ಯಾಗ್ ಹಾಗೂ ಸಾಮಗ್ರಿಗಳು ಭದ್ರತಾ ಯತ್ನಾಳ್ ಅವರ ಪರವಾಗಿ ನೀಡುತ್ತಿರುವ ಗುಂಪು ವಿಮೆ SBI ಬ್ಯಾಂಕ್ ವತಿಯಿಂದ ಎಲ್ಲ ಗುಂಪು ಮಕ್ಕಳಿಗೆ ವಿಮೆಯನ್ನು ಹಾಗೂ ಬ್ಯಾಗನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ 27 ಸದಸ್ಯರ ಬಿರಾದರವರೇ ಹಾಗೂ ಎಲ್ಲ ಗುರುಗಳೇ ಹಾಗೂ ಪಕ್ಷೀಯ ಬಿರಾದರೇ ಹಾಗೂ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಈ ಸರಿ 2ನೇ ಸರಿ ನಾನು ಶಾಲೆಗೆ ಕೊಡ್ತಾ ಇರೋದು. ಈ ಶಾಲೆ ಬಗ್ಗೆ ಅಪ್ಪನ ಕಾಳಜಿ ಐತೆ ನಮಗೆ, ಆದರೆ ಸರ್ಕಾರದಲ್ಲಿ ಸ್ವಲ್ಪ ಮಕ್ಕಳಿಗೆ ವಿಭಿನ್ನ ಅವಶ್ಯಕತೆ ಐತಿ. ಯಾಕಂದ್ರೆ ಆಲ್ರೆಡಿ ಬಾತ್ರೂಮ್ ವ್ಯವಸ್ಥೆ ಸಂಬಂಧ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಟ್ಟೇವಿ. ಬಂದಿಲ್ಲ. CC ರಸ್ತೆ ಹೊಸ CC ರಸ್ತೆಗೆ ಆಗೈತೆ. ಅಲ್ಲಿಂದ ಬೈಕ್ ಹಾವಳಿ ಭಾಳ ಆಗೈತೆ. ಎಲ್ಲ ಶಿಕ್ಷಕರ ಗಮನಕ್ಕೆ ಒಂದು ಮಾತು ಹೇಳ್ತೀನಿ. 1 ವಾರದಾಗ ಇಲ್ಲೇನು ಹೊಸ CC ರಸ್ತೆ ಮೇಲೆ ರಸ್ತೆ ತಡೆ ಏನೈತಿ ಸ್ಪೀಡ್ ಬ್ರೇಕರ್ ಅದು ಯಾವುದೂ ಟೆಂಡರ್ನೇ ಬರೋಂಗಿಲ್ಲ. ನನ್ನ ಸ್ವಂತ ಹಣದಿಂದ 1 ವಾರದಾಗ ಮಾಡಿಸ್ಕೊಡ್ತೀನಿ. ಶೀಘ್ರದಲ್ಲೇ ನಾವು ಮಾಡಿಸಿ ಕೊಡ್ತೀವಿ.
ಒಂದು ನಮ್ಮ ಕಡೆ ರಿಕ್ವೆಸ್ಟ್, ಶಾಲೆಯವರು ಯಾರಾದರೂ ಕ್ಯೂರಿ ಮಾಡ್ಬೇಕು, ಶಿಕ್ಷಣ ಮಾಡ್ಕೊಡ್ತೀವಿ, ಶಾಲೆ ವತಿಯಿಂದ ಕ್ಯೂರಿ ಮಾಡ್ಕೋಬೇಕು. ಅಥವಾ ಕ್ಯೂರಿ ಮಾಡ್ಕೊಳ್ಳೋದು ನಾವು ಮಾಡಿದ ಖರ್ಚಿಗೆ ಸದೃಢ ಉಳಿದೈತಿ, ಎಲ್ಲರೂ ಉಳಿದೈತಿ. ಆಮೇಲೆ ಅದು ಬಿಟ್ಟು ಉಳಿದೆಲ್ಲ ಬೇಡಿಕೆಗಳಿಗೆ ನಾವು ಕಮಿಷನ್ ಜೊತೆ ಮಾತಾಡ್ಕೊಂಡು ಎಲ್ಲರಿಗೂ ಕುರ್ಚಿ ಆಯಿತು, ಬಾತ್ರೂಮ್ ಆಯಿತು, 24 ತಾಸು ನಳ ಆಯಿತು, ಎಲ್ಲರೂ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ನೀವು ಇಷ್ಟನ್ನು ಮಾತನಾಡ್ತೀನಿ. बोलो भारत माता की ಮಕ್ಕಳ ಸೈಲೆಂಟ್ ಕೊಡ್ರಿ. ಇವತ್ತಿನ ವಾರ್ಡ್ ನಂಬರ್ 26 ನಡೆಯತಕ್ಕಂಥ ಶಾಲೆ ನಂಬರ್ 1ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಂಸ್ಥೆ ನವದೆಹಲಿ ವತಿಯಿಂದ ಹಾಗೂ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವಣ್ಣ ಯತ್ನಾಳ್ ಅವರ ಸಿದ್ಧ ಸೇವೆ ಸಂಸ್ಥೆಯಿಂದ ಗುಂಪು ವಿಮಾ ಯೋಜನೆ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರುವ ಈ ಭಾಗದ ಪ್ರತಿಷ್ಠಿತ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಆತ್ಮೀಯರಾದಂಥ ಕಿರಣ್ ಪಾಟೀಲ್ ಅವರು, ಹಾಗೂ ಇನ್ನೋರು ಆತ್ಮೀಯರು ಶ್ರೀಜನ್ ಫೋನ್ ಅಧ್ಯಕ್ಷರಾದಂಥ ಗುಣಾ ಬಕ್ಷಿ ಅವರು, ಹಾಗೂ ಇನ್ನೊಬ್ಬ ನಮ್ಮ ಆತ್ಮೀಯರು ಮತ್ತು ಈ ಯುವ ಮೋರ್ಚಾ ಅಧ್ಯಕ್ಷರಾದ ಬಸವಣ್ಣ ಬಿರಾದಾರ್ ಅವರು, ಉಪಸ್ಥಿತರು ಎಲ್ಲ ಶಾಲಾ ಮಂಡಳಿಯವರಿಗೆ, ಗುರುಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ. ಈಗಾಗಲೇ ನಮ್ಮ ಕಿರಣ್ ಪಾಟೀಲ್ ಅವರು ಹೇಳಿದ್ದಾರೆ, ಅವರು ಮೊದಲನೇ ಸಲ ಚುನಾವಣೆ ಆರಿಸಿ ಬಂದರೂ ಸಹಿತ ಸಾಕಷ್ಟು ಚುರುಕಾಗಿ ವಾರ್ಡ್ನಲ್ಲಿ ಎಲ್ಲ ಸಿಸಿ ರಸ್ತೆ ಮಾಡ್ತಿದ್ದಾರೆ, ಬೀದಿ ದೀಪ ಹಾಕ್ತಾ ಇದ್ದಾರೆ ಮತ್ತು ನಿಮ್ಮ ಶಾಲೆಗೆ ಏನು ಕುಂದು ಕೊಡ್ತಿರೋದು ಅವಶ್ಯಕತೆಗೆ ವಿಶೇಷವಾಗಿ ಪರಿಗಣಿಸಿ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ವಿಶೇಷ ಹೇಳ್ತೀನಿ, ಸುಮಾರು ಅದು 50 ವರ್ಷ ಆಯಿತು ಇಲ್ಲಿವರೆಗೆ ಭಾರತದಲ್ಲಿ ಕರ್ನಾಟಕದಲ್ಲಿ ಸಹಿತ ಯಾವ ಗುಂಪು ಯೋಜನೆಗಳ ಮಕ್ಕಳಿಗೆ ವಿನೂತನ ಯೋಜನೆ ಮಾಡಿರಲಿಲ್ಲ. ಆದರೆ ಮೊನ್ನೆ ಒಂದು ವರ್ಷ ಆಗ್ತಿನ ಹಿಂಗಡೆ ಇಲ್ಲೇನು ಮಕ್ಕಳು ಒಂದು ಸಲ ಶಾಲಾ ಮಕ್ಕಳು ಗಟ್ಟರಲ್ಲಿ ಬಿದ್ದು ಸತ್ತು, ಅದರಂತೆ ಹಿಂದಿಯೊಳಗೆ ಅಲ್ಲಿ ನಮ್ಮ ಒಂದು ಹೊಂಡದಲ್ಲಿ 3 ಮಂದಿ ಮಕ್ಕಳು ಸತ್ತು. ಇದೆಲ್ಲ ವಿಚಾರ ಮಾಡಿ ನಮ್ಮ ನಗರ ಶಾಸಕರಾದ ಬಸವಣ್ಣ ಯತ್ನಾಳ್ ಅವರು ಇದಕ್ಕೇನಾದರೂ ವಿಶೇಷ ಒಂದು ಯೋಜನೆ ಮಾಡುವ ತಂದೆ ತಾಯಿಗಳೆಲ್ಲ ಬಿಡುಗಡೆ ಇರ್ತಾರೆ, ಮಕ್ಕಳೆಲ್ಲ ಈ ಶಾಲೆಗೆ ಬಂದವರು ಮಧ್ಯಮ ವರ್ಗದ ಮಕ್ಕಳ ವಿಚಾರ ಮಾಡಿ ಅವರು ಸಿದ್ಧಿ ಒಂದು ಸಂಸ್ಥೆ SBI ಬ್ಯಾಂಕ್ಗೆ ಟ್ಯಾಗ್ ಮಾಡಿ ಗುಂಪು ವಿಮಾ ಯೋಜನೆ ಯೋಜನೆ ತಂದರು. ಅದರಿಂದ ಮುಂದಿನ ದಿನದಲ್ಲಿ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ವಿಚಾರ ಮಾಡಿ ನಾವು ಆ ಯೋಜನೆ ತಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತು ಪಾಲಕರ ಪರವಾಗಿ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಮತ್ತು ಧನ್ಯವಾದ ಹೇಳ್ತೀನಿ. ಮತ್ತು ಈ ಶಾಲೆಯಲ್ಲಿ ಮಕ್ಕಳು ಈ ದೇಶದ ಒಳ್ಳೆಯ ಆಸ್ತಿ ಆಗಲಿ, ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಸಂಸ್ಕಾರದ ಮಕ್ಕಳಾಗಲಿ ಅಂತ ಸಂದರ್ಭ ಹೇಳಿ ಎರಡು ಮಾತು ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ರಾಷ್ಟ್ರೀಯ ಗ್ರಾಮೀಣ ಸುರಕ್ಷತಾ ಮಿಷನ್ ಸಂಸ್ಥೆ ನವದೆಹಲಿ, ಇದು ಕೇಂದ್ರ ಸರ್ಕಾರ ಅನುದಾನದಲ್ಲಿ ಅದೊಂದು NGOದವರು ನೀಡಿರುವ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಹಾಗೂ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವತಿಯಿಂದ ಗುಂಪು ವಿಮೆ, ಗ್ರೂಪ್ ಇನ್ಶೂರೆನ್ಸ್ ಎಲ್ಲ ಶಾಲಾ ಮುದ್ದು ಮಕ್ಕಳಿಗೋಸ್ಕರ ಉಚಿತವಾಗಿ ವಿಜಯಪುರ ನಗರದ ಎಲ್ಲ ಶಾಲೆಗಳ ಸರ್ಕಾರಿ ಶಾಲೆಗಳ ಮಕ್ಕಳಿಗೋಸ್ಕರ ಶಾಸಕರು ಸ್ವಂತ ಸಿದ್ಧಶ್ರೀ ಸಹಕಾರ ಸಂಘದ ಹಣದಿಂದ ಉಚಿತ ವಿಮೆಯನ್ನು ನೀಡಿರುತ್ತಾರೆ. ಆದ ಕಾರಣ ನಮ್ಮ ವಾರ್ಡಲ್ಲಿ ಬರುವ ಪ್ರತಿ ಶಾಲೆಗೆ ತೆರಳಿ ಬ್ಯಾಗ್ ವಿತರಣೆ ಹಾಗೂ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ವಿತರಣಾ ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ ಮತ್ತೊಂದು ಕೆಲವೊಂದು ಶಾಲೆಗೆ ಶಿಕ್ಷಕರ ಕಡೆಯಿಂದ ಕೆಲವೊಂದು ಬೇಡಿಕೆಗಳಿದ್ದು ಅವು ಕೂಡ ನಾವೆಲ್ಲ ಪೂರ್ಣಗೊಳಿಸುತ್ತ ಹೇಳಿವಿ. ಆಮೇಲೆ ಶೀಘ್ರವಾಗಿ ಬಾತ್ರೂಮ್ಗಳು ನಮ್ಮ ವಾರ್ಡ್ನಲ್ಲಿ ಬರುವ ಎಲ್ಲ ಶಾಲೆಗಳಿಗೂ ಹೊಸ ಬಾತ್ರೂಮ್ ಕಟ್ಟಡ ನಿರ್ಮಾಣಕ್ಕೆ ನಾವು ಅದನ್ನು ಮಾತು ಕೊಟ್ಟಿವಿ. ಅದ್ರ ತಕ್ಕಂಗೆ ನಾವು ನಮ್ಮ ಜನರಲ್ ಫಂಡ್ನಾಗ ಕಮಿಷನರ್ ಜೊತೆ ಮಾತಾಡ್ಕೊಂಡು ಅದನ್ನು ಕೆಲಸ ಮಾಡಿಕೊಡ್ತೀವಿ ಮುಂದಿನ ದಿನದಲ್ಲಿ. ಆಮೇಲೆ ಇದು ಸ್ಪೀಡ್ ಬ್ರೇಕರ್ಗಳು ಶಾಲಾ ಮಕ್ಕಳಿಗೆ ನಮ್ಮ ಜುಮ್ಮಾ ಮಸೀದ್ ರೋಡಿಗೆ ಆಕ್ಸಿಡೆಂಟ್ಗಳು ಭಾಳ ಆಗತ್ತವು. ಮೇಯ್ನಾಗಿ ಮಕ್ಕಳಿಗೆ ಭಾಳ ಇದಾಗತ್ತವು. ಅದರಿಂದ ಎಲ್ಲ ಶಾಲೆಗಳ ಮುಂದೆ 2 ಸ್ಪೀಡ್ ಬ್ರೇಕರ್ಗಳು ಹಾಕೋದು ಕ್ರಮ ಕೈಗೊಂಡಿವಿ. ವಂದನೆಗಳು. ಇವತ್ತು ವಾರ್ಡ್ ನಂಬರ್ 26ರಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರ ಕಿರಣ್ ಪಾಟೀಲ್ ವಾರ್ಡ್ನಲ್ಲಿ KBS ಶಾಲೆ ನಂಬರ್ 1, 4, 8ರಲ್ಲಿ ಏನು ರಾಷ್ಟ್ರೀಯ ಮಿಷನ್ ಸಾಕ್ಷರತಾ ಮಿಷನ್ ಅಂತ ಸಂಸ್ಥೆಯಿಂದ ನವದೆಹಲಿ ಉಚಿತ ಬ್ಯಾಗ್ ಹಾಗೂ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಏನು ಸಿದ್ಧಶ್ರೀ ವತಿಯಿಂದ SBI ಟ್ಯಾಗ್ ಮಾಡಿ ಗುಂಪು ವಿಮಾ ಯೋಜನೆ ಒಂದು ಕಾರ್ಯಕ್ರಮ ಮಾಡಿದರು. ಇಲ್ಲಿ ಮನೆಯಲ್ಲಿ ಅಂಬೇಡ್ಕರ್ ಸರ್ಕಲ್ ಇದರಲ್ಲಿ ಏನು ಕ್ರೀಡಾಂಗಣದಲ್ಲಿ ಅದನ್ನು ಸಾಂಕೇತಿಕವಾಗಿ ಎಲ್ಲ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಜಾತಿ ಭೇದ ಮರೆತು ಎಲ್ಲ ಮಕ್ಕಳಿಗೆ ಗುಂಪು ವಿಮಾ ಯೋಜನೆ ಅಳವಡಿಸಬೇಕು ಮತ್ತು ಎಲ್ಲ ಮಕ್ಕಳಿಗೂ ತಲುಪಬೇಕು ಬ್ಯಾಗ್ಗಳು.
ಈ ರೀತಿಯ ಒಂದು ಯೋಜನೆಯನ್ನು ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಮಧ್ಯಮ ವರ್ಗದ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳು ಕೂಲಿ ಕೆಲಸ ಮಾಡ್ತಿರ್ತಾರೆ, ಮುಸುತಿಕರ ಮಕ್ಕಳು ಇರ್ತಾರೆ, ಅಂಥವರೆಲ್ಲ ಏನಾದರೂ ಅನಾಹುತ ಆದ್ರೆ ಅದೊಂದು ಅವರಿಗೆ ಅನುಕೂಲ ಆಗಲಿ ಸಂಸಾರಕ್ಕೆ ಅನ್ನುವಂಥ ವಿಚಾರ ಇಟ್ಕೊಂಡು ಮೊನ್ನೆ ನಮ್ಮ ಶಾಸಕರದೊಂದು ವಿನೂತನ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಸಾಂಕೇತಿಕವಾಗಿ ಇಲ್ಲಿ ನಾವು ಕಿರಣ್ ಪಾಟೀಲ್ ನಾವು ಕುತ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಎಲ್ಲ ಶಾಲೆ ಆಡಳಿತ ಮಂಡಳಿಯವರು ಸಹಿತ ಸಹಕಾರ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇಲ್ಲಿ ನಮ್ಮ ಕಿರಣ್ ಪಾಟೀಲ್ ಹೇಳಿದ್ರು ಕೆಲವೊಂದು ಬೆಂಚಸ್ಸು, ಕೆಲವೊಂದು ಹಂಪು ಮತ್ತು ಕೆಲವೊಂದು ಇನ್ನಿತರ ಕೆಲವೊಂದು ಸೌಲಭ್ಯಗಳು ಬೇಕಾಗಿವಂತ ಅವು ಸಹಿತ ಆದಷ್ಟು ಬೇಗ ಜಾರಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ನಾವು ಮನೆ ಕೇಳ್ಪಟ್ಟಿವಿ ಇಲ್ಲಿ ಮಕ್ಕಳಿಗೆ ಹಾಲುಗಳನ್ನು ವಿತರಣೆ ಮಾಡ್ತೀರಿ, ಹಿಂದೆ ಅದು ಸಹಿತ ಬಂದ್ ಮಾಡಿದ್ದಾರೆ. ಅಂದರೆ ಸರ್ಕಾರ ಯೋಜನೆಗಳು ನಿಮ್ಗೆಲ್ಲ ಗೊತ್ತದ. ಇವತ್ತು ಸರ್ಕಾರ ಬಂದದ್ದೇ ಬಿಟ್ಟಿ ಯೋಜನೆ ಆಸೆ ತೋರಿಸಿ ಜನರಿಗೆ ಮರಳು ಮಾಡಿ ನಾವು ಸರ್ಕಾರಕ್ಕೆ ಬಂದಾರ. ಎಷ್ಟೋ ಯೋಜನೆಗಳನ್ನು ಕಡಿತುಕೊಂಡಾವ್. ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಹಿಂದೆ ಅಭಿವೃದ್ಧಿ ಮಾಡಿದ ಬಿಲ್ಗಳು ಆಗ್ತಾ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳು ಹಾಲುಗಳನ್ನು ವಿತರಣೆ ಬಂದ್ ಮಾಡ್ತಾರೆ. ಈ ರೀತಿ ಯಾರು ಮುಂದಿನ ದಿವಸಗಳಲ್ಲಿ ಅಲ್ಲೇ ಜನರು ಅವ್ರಿಗೆ ತಕ್ಕ ಪಾಠಗಳನ್ನು ಕಳಿಸ್ತಾರೆ ಅಂತ ಸಂದರ್ಭ ಹೇಳ್ತಾ, ಮತ್ತೆ ಇನ್ನು ಬರುವಂತ ದಿನಗಳಲ್ಲಿ ಇನ್ನಷ್ಟು ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಳ್ಳುವ ವಿಚಾರ ಇಟ್ಕೊಂಡಿದ್ದಾರೆ ನಮ್ಮ ನಗರ ಶಾಸಕರು. ಆದ ಕಾರಣ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಹಕರಿಸಿದ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ನಾನು ಪ್ರೇಮಾನ್ ಬಿರಾದರ್, ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 22. ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಸಂಸ್ಥೆ ನವದೆಹಲಿ ವತಿಯಿಂದ ಇವತ್ತು ನಮ್ಮ KBS ನಂಬರ್ 1 ಮತ್ತು KGMPS ನಂಬರ್ 4, UBHPS ನಂಬರ್ 8 3 ಶಾಲೆಗಳ ಸುಮಾರು 200 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಆರ್ ಪಾಟೀಲ್ ರವರು, ಮಾನ್ಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಣಿ ಸಾಹೇಬರ ಒಂದು ಸಹಕಾರ ತುಂಬ ಇದೆ. ಅದು ಜೊತೆಗೆ ವಾರ್ಡ್ ನಂಬರ್ 26ರ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಿರಣ್ ಪಾಟೀಲ್ ರವರು ಹಾಗೂ ವಾರ್ಡ್ ನಂಬರ್ 27ರ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೇಮಾನಂದ್ ಬಿರಾದರ್ ಅವರು ಜೊತೆಗೂಡಿ ಇವತ್ತು ನಮ್ಮ ಶಾಲೆಗೆ ಬಂದು ಎಲ್ಲ ಮಕ್ಕಳಿಗೆ ಉಚಿತ ಬ್ಯಾಗ್ಗಳನ್ನು ಕೊಡಮಾಡಿದ್ದಾರೆ. ಅದು ಜೊತೆಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ನಾವು, ಗುಂಪು ವಿಮೆ. ಯಾವುದೇ ಮಗುವಿಗೆ ತೊಂದರೆ ಆಯಿತು ಅಂದರೆ, ಯಾವುದೇ ಒಂದು ಮಗು ಅಪಘಾತಕ್ಕೆ ಒಳಪಟ್ಟರೆ ಆ ಮಗುವಿಗೆ ಅನೇಕವಾಗಿ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಅಪಘಾತಕ್ಕೀಡಾದರೆ 1 ಲಕ್ಷ, ಒಂದು ವೇಳೆ ದುರ್ಘಟನೆಯಲ್ಲಿ ಏನಾದರೂ ಮರಣ ಹೊಂದಿದರೆ 2 ಲಕ್ಷ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಾನ್ಯ ಯತ್ನಾಳಗೌಡರು ಸಿದ್ಧಸಿರಿ ಸಂಸ್ಥೆಯಿಂದ ಕೊಡಮಾಡಿದ್ದಾರೆ. ಹಾಗಾಗಿ ಅವನು ಕೂಡ ಪ್ರಮಾಣ ಪತ್ರ ಧನ್ಯವಾದಗಳು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ವೀರಭದ್ರಪ್ಪ, KBS ನಂಬರ್ 1 ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಗರದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. आज वार्ड नंबर 26 गवर्नमेंट स्कूल नंबर 1, 1, 4 और 8 में ग्रामीण साक्षरता मिशन न्यू दिल्ली के तरफ से फ्री स्कूल बैग का डिस्ट्रीब्यूशन हुआ है. साथ ही में हमारे शहर के MLA बसवनगौड़ा पाटिल, श्री बसवनगौड़ा पाटिल MLA साहब जो ग्रुप इंश्योरेंस स्टूडेंट के लिए, जो मध्यम वर्गीय स्टूडेंट है, जो लोअर मीडियम स्टूडेंट है, उनके लिए एक ग्रुप इंश्योरेंस का एक इनिशिएट किए हैं. तो उस इनिशिएट के लिए आज हमारे शहर के कॉरपोरेटर श्री प्रेमानंद बिरादर साहब और श्री किरण पाटिल साहब जो 26 नंबर के कॉरपोरेटर हैं, इस स्कूल में हमारे हेडमास्टर श्री वीरभद्रप्पा, श्री दशवंत और श्री कालीबाग साहब के नेतृत्व में ये प्रोग्राम आयोजित किया गया था. बहुत ही अच्छी पहल है. एक तो स्कूल बैग डिस्ट्रीब्यूशन का जो सराहनीय काम है राष्ट्रीय ग्रामीण साक्षरता मिशन वालों का,
और जो ग्रुप इंश्योरेंस सिद्धेश्वरी बैंक के थ्रू जो हमारे शहर के एमएलए ने ये इनिशिएटिव शुरू किया है स्पेशली गवर्नमेंट स्कूल के लिए, ये बड़ा सराहनीय काम है। और इस काम के लिए मैं थैंक्स बोलता हूँ कंसर्न लोगों के लिए। और इस काम में जो भी लोग काम कर रहे हैं जैसे कि मंथन गायकवाड़ है और बस किरण पाटिल साहब और प्रेमानंद बिराजदार साहब ने इस काम के लिए बहुत ही हेल्प की है। थैंक यू। मेरा क्या आपके संस्थान की ओर से भी ऐसे कुछ कदम उठाए जाएंगे? हाँ, लास्ट टाइम हम लोगों ने ये इस संस्थान के लिए ट्यूबलाइट्स वगैरह जो भी इंतजाम चाहिए था वो करके दिया है। साथ ही में सिटीजन फोरम के और एक जो सिस्टर कंसर्न है सिग्मा ट्रेनिंग सेंटर, उसके थ्रू इंग्लिश स्पोकन के क्लासेस यहाँ पे चल रहे हैं। और इसके अलावा भी जो भी मेरे ये दोस्त के एनजीओ वगैरह रहते हैं यहाँ पे रेगुलर प्रोग्राम यहाँ पे हम लोग कराते रहते हैं। भारी भरकम फीस की वजह से बहुत सारे बच्चे कॉलेज को जाने के लिए आनाकानी कर रहे हैं, क्या इसके लिए कोई कदम उठाया जाएगा आपके लिए? ये तो गवर्नमेंट लास्ट टाइम हम लोगों ने इसके बारे में सिटीजन फोरम से आवाज भी उठाई थी कि डीडीपीआई को भी हम लोगों ने मेमोरेंडम भी दिया था कि इस जो भी हाई फीस है इसको कम की जाए और ज़्यादा से ज़्यादा एडमिशन्स और जो गवर्नमेंट स्कूल में हो या प्राइवेट स्कूल में हो वहाँ पे उसका फोकस करके गवर्नमेंट स्कूल में स्पेशली इंफ्रास्ट्रक्चर बढ़ाया जाए ताकि बहुत सारे बच्चे यहाँ पे एडमिशन ले। और गवर्नमेंट जो भी फैसिलिटी दे रही है जैसे कि मिड डे मील है, फैसिलिटीज़ है, यूनिफॉर्म्स हैं, बुक्स हैं और शूज़ हैं, ये सभी चीज़ों का फैसिलिटी गवर्नमेंट दे रही है तो उसका और ज़रा इंफ्रास्ट्रक्चर अच्छी तरह से कर लिया जाए और टीचिंग मेथोडोलॉजी और थोड़ी सी चेंज करके उनको ट्रेनिंग अगर टीचर्स को दी जाए तो यहाँ पे भी अच्छे खासे स्टूडेंट के एडमिशन हो सकते हैं। ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.